ನಿಶಾ ಕಿಚನ್ಕ ತಮ್ಮೆಲ್ಲರಿಗೂ ಸ್ವಾಗತ ರೀ. ನಾ ಇವತ್ತು ಸ್ಪೆಷಲ್ ರೆಸಿಪಿ ಜೊತೆ ಬಂದೇನ್ರಿ. ಪಡವಲಕಾಯಿ ಬಜ್ಜಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ನಮ್ಗಿಲ್ಲಿ ಬಜ್ಜಿ ಮಾಡಾಕ ಕೊತ್ತಂಬರಿ, ಖಾರದ ಪುಡಿ, ಜೀರಿಗೆ, ಉಪ್ಪು, ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಅಡುಗೆ ಸೋಡಾ, ಅಕ್ಕಿ ಹಿಟ್ಟು, ಪಡವಲಕಾಯಿ ಹಿಂಗೆ ಥರ ಕಟ್ ಮಾಡ್ಕೊಂಡ್ರಿ ಮತ್ತು ಕಡ್ಲೆ ಹಿಟ್ಟು ಬೇಕ್ರಿ. ನಾನಿಲ್ಲೇ ಕಡ್ಲೆ ಹಿಟ್ಟೊಳಗೆ 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೇನೆ ರೀ. ಕೊತ್ತಂಬರಿ ಹಾಕ್ಕೊಳ್ತ್ರಿ, ಖಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ, ಅಡುಗೆ ಸೋಡಾ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನ್ರಿ. ನಾನು ಬಜ್ಜಿ ಕರಿಯಾಕಂಥೇಳಿ ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗೆ ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ಬಜ್ಜಿ ಹಿಟ್ಟು ಈ ಥರ ಆಗೈತ್ರಿ. ಪಡವಲಕಾಯಿ ಪೂರ ಅದ್ರೊಳಗೆ ಹಿಟ್ಟಿನೊಳಗೆ ಎದ್ದು ಹಾಕ್ಕೋಬೇಕ್ರಿ ಒಂದೊಂದು. ಪಡವಲಕಾಯಿ ಒಳಗಿದ್ದಿದ್ದ ಬೀಜ ಎಲ್ಲ ತಕ್ಕೊಂಡು ಈ ಥರ ರೌಂಡ್ ಶೇಪ್ ಬರ್ತೈತೆ ನೋಡ್ರಿ. ಎಣ್ಣೆ ಕಡಕ್ಕಾಗಿ ಕಾಯ್ಬೇಕ್ರಿ. ಮತ್ತು ನೋಡ್ರಿ ಈ ಕಲರ್ ಆಗಿರ್ಬೇಕು. ಎರಡೂ ಕಡೆ ಚಲೋ ತಂಗೆ ಕರ್ಕೋಬೇಕು. ಇದನ್ನು ಸ್ವಲ್ಪ ಸಮಯದೊಳಗೆ ಮಸ್ತಾಗೆ ಮಾಡ್ಕೋಬೋದ್ರಿ. ಇದು ಭಾಳ ಮಾಡಕ್ಕೆ ಟೈಮು ಹಿಡಿಯೋದಿಲ್ರಿ. ನೋಡ್ರಿ ಈ ಕಲರ್ ಬರುವಂಗೆ ಕರ್ಕೊಂಡ್ರೆ ನಮ್ಮ ಪಡವಲಕಾಯಿ ಬಜ್ಜಿ ತಯಾರಾಗ್ತಾವ್ರಿ. ನೀವು ಹಿಂಗೆ ಮನೆ ಒಳಗೆ ಮಾಡ್ಕೋರಿ, ಮಸ್ತ್ ಆಗ್ತಾವ್ರಿ. ಹೆಂಗಾಗಿದ್ದು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಧನ್ಯವಾದಗಳು.